ಓ ಬಂದ್ರಾ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅರ್ಪಿತಾ. ಮೊದಲಿಗೆ ಏನು ಗೊತ್ತಾ, ಒಂದ್ಸರಿ ನೆನಪಿಸ್ಕೊಬಿಡ್ತೀನಿ ಏನೇನು ಅಂತ, ಮರ್ತೋಗ್ಬಿಡ್ತೀನಿ ನಂಗೆ ಹೇಳ್ಬೇಕಾದ್ರೆ. ಈರುಳ್ಳಿ, ಕರಿಬೇವು, ಉಪ್ಪು, ಅಚ್ಕಾರದ ಪುಡಿ, ಇದು ಅಂದ್ರೇನು, ಜೀರಿಗೆ. ವಾಟ್ ಇಸ್ ದಿಸ್? ಬೆಳ್ಳುಳ್ಳಿ ಚಚ್ಚಿರೋದು, ಇದು ಕಡ್ಲೆಟ್. ವಯಟ್. ಎಲ್ಲ ಹಾಂ, ಹೌದಾ? ಓಕೆ ಫ್ರೆಂಡ್ಸ್, ಬಾಯ್. ನೀವು ಮಾಡ್ಕೊತೀನಿ ಪಕೋಡನ ಆ್ಯಂಡ್ ನಾನು ತಿಂತೀನಿ ಈಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಿದ್ದೀರೋ, ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಿದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ಮತ್ತು ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಏನು ಗೊತ್ತಾ, ನನ್ನ ಮಗಳು ಬ್ಲ್ಯಾಕ್ ಪಿಂಕ್ ನೋಡ್ತಾ ಇದ್ಲು. ಅದ್ರ ಮಧ್ಯೆ ಈ ಪಕೋಡದು ರೀಲ್ಸ್ ಬಂದ್ಬಿಡ್ತು ಸರಿನಾ ಯೂಟ್ಯೂಬಲ್ಲಿ. ಆಮೇಲೆ ಅಮ್ಮ ಪಕೋಡ ಮಾಡ್ಕೊಡ್ತೀಯ ಅಂದರು. ಮೊನ್ನೆ 100 ರೂಪೀಸ್ಗೆ 4 kg ಈರುಳ್ಳಿ ಇತ್ತು. ಸೊ ಲೆಟ್ಸ್ ಡೂ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ತಿನ್ನಣ್ವಾ ಮಾಡಿ ಬನ್ನಿ. ಅದಕ್ಕೂ ಮುಂಚೆ ನಾನು ಟೀ ಕುಡಿಬೇಕು ಅನಿಸ್ತು. ಮಳೆ ಬರ್ತಿದೆ, ಚೆನ್ನಾಗಿದೆ ವೆದರು, ಅದಕ್ಕೆ. ಸೊ ಆ್ಯಕ್ಚುಲಿ ನಾನು ಕಾಫಿ ಲವರು, ಟೀ ಕುಡಿಯೋಲ್ಲ ಜಾಸ್ತಿ ಅಂತಲ್ಲ, ಟೀ ಕುಡಿಯೋದೇ ಇಲ್ಲ. ಬಟ್ ಕಾಫಿ ಪೌಡರ್ ಖಾಲಿಯಾಗಿರೋದ್ರಿಂದ ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಕೋಡ ಜೊತೆ ಟೀ ಕಾಫಿ ಏನಾದರೂ ಇದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ, ಮಳೆ ಬರ್ತಾ ಇರೋದು ತೋರಿಸ್ತೀನಿ ವೆದರ್ ಹೇಗಿದೆ ಅಂತ. ನೋಡಿ, ನಮ್ಮ ಮನೆ ಸುತ್ತಮುತ್ತ ಹೀಗಿದೆ. ಸೊ ಅದರಿಂದ ಪಟಾಪಟ ಅಂತ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಪಕೋಡ ಮಾಡಕ್ಕೆ ಬರ್ತೀನಿ. ಸೊ ನೀವು ಒಂದು ಟೀ ಮಾಡ್ಕೊಂಡು ಬನ್ನಿ ವಿಡಿಯೋ ನೋಡೋಕ್ಕೆ. ಪಕೋಡಾಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ತೋರಿಸ್ತೀನಿ ಒಂದೊಂದಾಗೆ. ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಒಂದು ಸ್ವಲ್ಪ, ಇದನ್ನು ಹಾಕಿದ್ರೇ ಚೆನ್ನಾಗಿ ಬರೋದು. ಆಮೇಲೆ ಒಂದು 3 ಈರುಳ್ಳಿ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾಯಿ ತೊದಲುತ್ತೆ ನನಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಸೋಡಾ ಹಾಕ್ತೀನಿ, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಆ್ಯಂಡ್ ಅಚ್ಕಾರದ ಪುಡಿ ಸ್ವಲ್ಪ ಖಾರಕ್ಕೆ. ಆ್ಯಂಡ್ ನಾನು ಎಲ್ಲದಕ್ಕೂ ಜೀರಿಗೆ ಬಳಸೋಕ್ಕೆ ಇಷ್ಟಪಡ್ತೀನಿ, ನಂಗೆ ಅದಿಷ್ಟ. ಆ್ಯಂಡ್ ಇದು ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಒಳಗಡೆ ಬಿಟ್ಟರೆ ಪಕೋಡ ರೆಡಿ ಮಾಡೋಣ. ಕಡಲೆ ಹಿಟ್ಟು ಜರಡಿ ತೆಗೆದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ, ನನಗೆ ಖಾರವಾಗಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಲೈಟಾಗಿ ಸೋಡಾ ಒಂದು ಸ್ವಲ್ಪ, ಆ್ಯಂಡ್ ಜೀರಿಗೆ. ಮತ್ತು ನಾನು ಸಿಪ್ಪೆ ಸಮೇತ ಇದು ಇಂಥದ್ದು ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಸೊ ಚಿಪ್ಪೆ ಸಮೇತ ಇಟ್ಟರೆ ಚೆನ್ನಾಗಿರೋದು. ಆ್ಯಂಡ್ ಕರಿಬೇವು ಸೊಪ್ಪು ನಮ್ಮ ಮನೆ ಗಿಡದಲ್ಲಿ ಬೆಳೆದಿರೋದು. ಆಮೇಲೆ ಈರುಳ್ಳಿನ ಕಟ್ ಮಾಡಿರೋದನ್ನ ಫುಲ್ಲು ಈ ಥರ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು, ಪುಡಿ ಮಾಡ್ಕೋಬೇಕು. ಪಕೋಡ ಅಂದ್ರೇ ಹಂಗೆ ಪುಡಿ ಮಾಡ್ಕೊಂಡ್ರೆ ಮಸ್ತ್ ಬರುತ್ತೆ. ಲಾಸ್ಟ್ ಒಂಚೂರು ಅರಿಶಿನ ಹಾಕ್ಕೊಳ್ತೀನಿ ನಾನು. ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 1 ಸ್ಪೂನು, 1-2 ಸ್ಪೂನಷ್ಟು. ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಫಸ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ನೀರು ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಏನದು ಕಡಲೆ ಹಿಟ್ಟಿರೋದೆಲ್ಲ ಅದು ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಪಕೋಡ ಬಿಡೋಕ್ಕಾಗೋದಿಲ್ಲ. ಅಚ್ಕಾರದ ಪುಡಿ ಹಾಕಿದ್ದೀವಲ್ಲ, ಮೆಣಸು ಪುಡಿ, ಸೊ ಅದು ಹಾಕಿರೋದ್ರಿಂದ ಅದೇ ತಾನೇ ಕಲರ್ ಬರುತ್ತೆ. ಹೊರಗಡೆ ಎಲ್ಲ ಹೋಟೆಲ್ಸು ಮತ್ತು ಬೇರೆ ಕಡೆ ಬೋಂಡ ಬಜ್ಜಿ ಮಾಡೋದೆಲ್ಲ ಕಲರ್ ಆ್ಯಡ್ ಮಾಡ್ತಾರೆ. ಬಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಅದಷ್ಟು ಕಡೆ ಕಲರ್ ಬಿಟ್ಕೊಳ್ತೀವಿ ಇದರಲ್ಲಿ ಅಚ್ಕಾರದ ಪುಡಿ. ಮಿಕ್ಸ್ ಮಾಡ್ಕೊಂಡಿರೋದು ರೆಡಿಯಾಗಿದೆ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ಏನಂತಾರೆ ಮಿಕ್ಸ್ ಆಗಿರೋದು ಕ್ಲೋಸ್ ಮಾಡಿಟ್ಟಾಗ ಅದು ಉಪ್ಪು ಖಾರ ಎಲ್ಲ ಹಿಡಿದ್ರೆ ಎಣ್ಣೆ 5 ಮಿನಿಟ್ಸ್ ಕಾಯೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಬಾಣಲಿ ಕಾಯಕ್ಕಿಟ್ಟಿದ್ದೀನಿ, ಅದರೊಳಗಡೆ ಎಣ್ಣೆ ಹಾಕೋಣ. ಆ್ಯಕ್ಚುಲಿ ಬಾಟ್ಲದ್ದು ಒಂದು ಕತೆ ಹೇಳ್ತೀನಿ. ಇದರೊಳಗಡೆ ಈ ಬಾಟ್ಲನ್ನ ವಾಶ್ ಮಾಡಿ ನೀಟಾಗಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಎಣ್ಣೆ ಇಟ್ಕೊಂಡಿದ್ದು ಸ್ಟೀಲ್ದು, ಅದು ಮುಚ್ಚಳ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅದರಿಂದ ಇದು ಸಾಸ್ ಇದೆಯಾ, ಚಿಲ್ಲಿ ಸಾಸು ಟೊಮೆಟೊ ಸಾಸು ಯಾವುದ್ರದ್ದು ಬಾಟ್ಲಿದು, ಇದರಲ್ಲಿ ಯಾಕೆ ಎಣ್ಣೆ ಹಾಕಿ ಇಟ್ಕೋಬಾರ್ದು ಅನಿಸ್ತು. ಅದಕ್ಕೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರಲ್ವ? ಮಳೆ ಬರ್ತೈತೆ, ಜೋರಾಗಿ ಬರ್ತೈತಮ್ಮ. ಬಿಸಿ ಆಗೈತೆ, ತುಂಬ ಬಾಯಲ್ಲಿ ಜಲ್ ಬರ್ತೈತೆ, ಬಿಸಿ ಐತೆ, ಸೂಪರ್ ಆಗೈತೆ, ಜೋರು ಬರ್ತದೆ ಅಂತ. ಗೈಸ್ ಚೆನ್ನಾಗೈತೆ ಅಂದ್ಬಿಟ್ಟು ಇನ್ನೊಂದು ಬಂದಿದ್ದೀನಿ. ಮಸ್ತಿದೆ. ಏನು ಗೊತ್ತಾ, ಏನಂದ್ರೆ ಹೆಸರು ಕರಿಬೇವು ಸೊಪ್ಪು, ಅದು ಹಾಕಿರೋದು ಚೆನ್ನಾಗಿದೆ. ಅದು ಬಾಯಿಗೆ ಸಿಗ್ತಿದೆಯಲ್ಲ ಅದಕ್ಕೆ. ಅಮ್ಮ ನನ್ನ ಅಜ್ಜಿ ಆದಮೇಲೆ ನಂಗೆ ಮರವು ಬಂದ್ಬಿಡುತ್ತೆ. ಆಯ್ನೋ ಹೋಯ್ ನಿಂಗೂ ಚೂರು ಹಾಕೋಣ, ತಗೋ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ. ಸೊ ವಿಡಿಯೋ ಹೇಗಿತ್ತು ಅಂತ ತಿಳಿಸ್ಕೊಡಿ. ಅಷ್ಟೇ. ಬಾಯ್ ಬಾಯ್.